ಹರ ಹರ್ ಮಹಾದೇವ್ ಎಲ್ಲರಿಗೂ. ಇವತ್ತು ನಾವು ಅಷ್ಟೈಶ್ವರ್ಯಗಳ ದೇವಿ ಆಗಿರ್ತಕ್ಕಂಥ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದೀವಿ. ಈ ದೇವಸ್ಥಾನಕ್ಕೆ ಬರೀ ಕರ್ನಾಟಕ, ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ದೇಶದ ಎಲ್ಲಾ ರಾಜ್ಯದ ಜನರು ಕೂಡ ಬರ್ತಾರೆ ಇಲ್ಲಿ. ಈ ದೇವಸ್ಥಾನವು ಸಾಮಾನ್ಯ ಶಕ ಪೂರ್ವ ಆರನೇ ಶತಮಾನ ಅಂದ್ರೆ ಇವತ್ತಿಗೆ 2600 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ದೇವಸ್ಥಾನ ಇದಾಗಿರ್ತದೆ. ತದನಂತರ ಚಾಳುಕ್ಯರ ದೊರೆ ಆಗಿರ್ತಕ್ಕಂಥ ಕರ್ಣದೇವನು ಸಾಮಾನ್ಯ ಶಕ 6ನೇ ಶತಮಾನ ಒಳಗೆ ಈ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿರ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿರುವ ತಾಯಿಯ ಮೂರ್ತಿಯು 3 ಅಡಿ ಎತ್ತರವಿದ್ದು 40 kg ತೂಕ ಹೊಂದಿರುತ್ತದೆ. ಮತ್ತು ಇದಾದ ನಂತರ ಶ್ರೀ ಲಕ್ಷ್ಮೀ ದೇವಿಯರ ಜನನ ಮತ್ತು ಅವರ ಚರಿತ್ರೆ ಯಾವ ತರ ಐತೆ ನೋಡ್ಕೊಂಬರ್ರಿ. ನಿಮಗೆಲ್ಲ ಗೊತ್ತಿರುವ ಹಂಗ ದೇವರು ಮತ್ತು ದಾನವರಿಬ್ರು ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಮಾಡ್ತಿರ್ಬೇಕಾದ್ರೆ ಲಕ್ಷ್ಮೀ ದೇವಿ ಜನನ ಆಗ್ತೈತಿ ಇಲ್ಲಿ. ನಂತರ ಲಕ್ಷ್ಮೀ ದೇವಿಯು ಸಾಕ್ಷಾತ್ ವಿಷ್ಣುವನ್ನೇ ತನ್ನ ಗಂಡನನ್ನಾಗಿ ಸ್ವೀಕಾರ ಮಾಡ್ತಾರ. ಲಕ್ಷ್ಮೀ ದೇವಿಯು ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಎದಕ್ ಬರ್ತಾರ, ಅವ್ರ ಭೂಮಿಗೆ ಬರಕ್ ಕಾರಣ ಏನು ಅನ್ನೋದು ಮುಂದಿನ ಕಥೆಯೊಳಗೆ ನೋಡ್ಕೊಂಬರ್ಬರಿ ಯಾವ ತರ ಐತಿ. ಒಂದು ದಿನ ಭೃಗು ಮಹರ್ಷಿಗಳು ಗಂಗಾ ನದಿಯ ತೀರದಲ್ಲಿ ಒಂದು ಯಾಗ ಮಾಡ್ತಾರ. ಆ ಯಾಗದ ಫಲವನ್ನು ಭಗವಾನ್ ವಿಷ್ಣುಕ್ ಸಮರ್ಪಣೆ ಮಾಡ್ಬೇಕಂತ ಹೇಳಿ ವೈಕುಂಠಕ್ಕೆ ಬರ್ತಾರ. ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಬಂದಾಗ ಭಗವಾನ್ ವಿಷ್ಣು ಆದಿಶೇಷನ ಮೇಲೆ ಶಯನ ಮಾಡಿರ್ತಾನೆ, ಅಂದ್ರೆ ಮಲ್ಕೊಂಡಿರ್ತಾನ. ಇದನ್ನು ನೋಡಿದಂತ ಭೃಗು ಮಹರ್ಷಿಗಳು ಕೋಪಗೊಂಡು ಭಗವಾನ್ ವಿಷ್ಣುವನ್ನು ವಕ್ಷಸ್ಥಲಕ್ಕೆ ಒದ್ದಿತಾರೆ. ತನಗೆ ಒದ್ದರೂ ಕೂಡ ಭೃಗು ಮಹರ್ಷಿಗಳ ಮೇಲೆ ಕೋಪ ಮಾಡಿಕೊಳ್ಳದ ವಿಷ್ಣು ಅವರಿಗೆ ಅತಿ ಪ್ರೇಮದಿಂದ ಸತ್ಕಾರ ಮಾಡ್ತಾರೆ. ಇದನ್ನು ನೋಡಿದಂತ ಲಕ್ಷ್ಮೀದೇವಿ ಕೋಪಗೊಂಡು ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬರ್ತಾರೆ. ಅವರು ಲಕ್ಷ್ಮೀ ದೇವಿಯು ಭೂಲೋಕಕ್ಕೆ ಬರಲು ಮತ್ತೊಂದು ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಕೊಲ್ಲ ಅನ್ನುವಂತ ರಾಕ್ಷಸ ಇರ್ತಾನ. ಈ ಕೊಲ್ಲ ಅನ್ನುವ ರಾಕ್ಷಸವನ್ನು ಸಂಹರಿಸಲು ಲಕ್ಷ್ಮೀ ದೇವಿಯು ಇಲ್ಲಿ ಭೂಲೋಕದ ಮೇಲೆ ಬಂದು ಅಂಬಾಬಾಯಿಯ ರೂಪವನ್ನು ಪಡೆದಾಳಂತ ಇದೊಂದು ಪ್ರತೀತಿ ಐತಿ ಇಲ್ಲಿ. ಅದಕ್ಕ ಇಲ್ಲಿ ಜನ ಈ ಮಹಾಲಕ್ಷ್ಮಿಯನ್ನು ಅಂಬಾಬಾಯಿ ಅಂತ ಕೂಡ ಕರೀತಾರ. ಈ ಮಹಾಲಕ್ಷ್ಮಿಗೆ ಅಂಬಾಬಾಯಿ ಅಷ್ಟೇ ಅಲ್ಲದೆ ಕರವೀರ ನಿವಾಸಿನಿ ಅನ್ನುವಂತ ಹೆಸರು ಕೂಡ ಐತಿ. ಕರವೀರ ನಿವಾಸಿನಿ ಏನಪ್ಪಾ ಅಂತಂದ್ರ ಒಂದು ಕಾಲದಲ್ಲಿ ಈ ಕೊಲ್ಲಾಪುರ ಒಳಗ ದೊಡ್ಡ ಪ್ರಮಾಣದ ಪ್ರವಾಹ ಬಂದಿರತಿ. ಈ ಪ್ರವಾಹ ಬಂದಾಗ ಈ ಕೊಲ್ಲಾಪುರವನ್ನು ಕಾಪಾಡ್ಬೇಕಂತ ಸಾಕ್ಷಾತ್ ಲಕ್ಷ್ಮಿಯವ್ರು ಏನ್ ಮಾಡಿರ್ತಾರ ಅಂತಂದ್ರ ತನ್ನ ಕರ ಅಂದ್ರೆ ಕೈಗಳು, 2 ಕೈಗಳಿಂದ ಈ ಕೊಲ್ಲಾಪುರವನ್ನು ಎತ್ತಿಡಿರ್ತಾರಂತ. ಸೊ ಅದಕ್ಕಾಗಿ ಈ ಮಹಾಲಕ್ಷ್ಮಿಯನ್ನು ಕರವೀರ ನಿವಾಸಿನಿ ಅಂತ ಕೂಡ ಕರೀತಾರ. ಈ ದೇವಸ್ಥಾನವು ಯಾವ ರೀತಿಯಾಗಿ ಸೈಂಟಿಫಿಕ್ ಕಟ್ಟಾರತ್ತ ಅನ್ನೋದ ಈಗ ನೋಡೋಣ ಬರ್ರಿ. ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿರ್ಬೋದು ಈಕ್ವಿನಾಕ್ಸ್ ಅಥವಾ ವಿಶ್ವದ ಸಂಕ್ರಾಂತಿ ಬಗ್ಗೆ. ವಿಶ್ವದ ಸಂಕ್ರಾಂತಿಯ ಮಹತ್ವ ಏನಪ್ಪಾ ಅಂತಂದ್ರೆ ವರ್ಷದ 365 ದಿನಗಳಲ್ಲಿ ಕೇವಲ 2 ದಿನ ಮಾತ್ರ ಸೂರ್ಯನು ಸಮಭಾಜಕ ವೃತ್ತದ ಮೇಲಿರ್ತಾನೆ. ಅವು ಯಾವಪ್ಪ ಅಂತಂದ್ರೆ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ರಂದು ಸೂರ್ಯನು ಸಮಭಾಜಕ ವೃತ್ತದ ಮೇಲೆ ಇರುವುದ ಕಾರಣಕ್ಕಾಗಿ ಕೇವಲ ಆ 2 ದಿನಗಳು ಮಾತ್ರ ಹಗಲು ಮತ್ತು ರಾತ್ರಿ ಸಮವಾಗಿ ಇರ್ತಾವ. ಈ ವಿಶ್ವದ ಸಂಕ್ರಾಂತಿಯ 2 ದಿನಗಳಲ್ಲಿ ಮೊದಲನೇ ದಿನದ ಸೂರ್ಯನ ಕಿರಣವು ತಾಯಿಯ ಪಾದವನ್ನು ಸ್ಪರ್ಶ ಮಾಡಿದರೆ 2ನೇ ದಿನದ ಸೂರ್ಯನ ಕಿರಣ ತಾಯಿಯ ಹೃದಯ ಭಾಗವನ್ನು ಸ್ಪರ್ಶ ಮಾಡುತ್ತೆ. ಅಷ್ಟು ಸೈಂಟಿಫಿಕ್ ಮತ್ತು ಅಷ್ಟು ಆಸ್ಟ್ರೋನಾಮಿಕ್ ಆಗಿ ಕೆಟ್ಟಿರ್ತಕ್ಕಂಥ ದೇವಸ್ಥಾನ ಇದಾಗಿರ್ತದೆ. ಈ ದೇವಸ್ಥಾನವು ತನ್ನ ಸುತ್ತಲೂ ಹಲವಾರು ಸಣ್ಣ ಪುಟ್ಟ ದೇವಾಲಯಗಳನ್ನು ಹೊಂದಿರುತ್ತದೆ. ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಏನು ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದೆ ಮತ್ತೊಂದು ಇದೇ ಥರ ಮತ್ತೊಂದು ಯಾವ್ದಾದ್ರು ಹೊಸ ಕಂಟೆಂಟ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ಬಾಯ್.